ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಮಾಲಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಪವಿತ್ರ ಸತ್ಯವೇದ ಅದರ ಮೊದಲ ಪುಸ್ತಕವಾಗಿರುವ ಆದಿಕಾಂಡದ ಅಧ್ಯಯನವನ್ನು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಪೂರ್ಣ ಆದಿಕಾಂಡ ಪುಸ್ತಕವನ್ನು ವಂಶಾವಳಿಗಳ ಆಧಾರದ ಮೇಲೆ ವಿಭಜಿಸಿಕೊಂಡಿದ್ದೇವೆ ಮತ್ತು ಈ ಪುಸ್ತಕದಲ್ಲಿರುವ ಪ್ರತಿ ಅಧ್ಯಾಯದ ಮುಖ್ಯ ವಿಷಯಗಳನ್ನು ಸಹ ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಈ ದಿವಸ ನಾವು ಆದಿಕಾಂಡ ಪುಸ್ತಕವನ್ನು ಆಳವಾಗಿ ಕ್ರಮವಾಗಿ ಅಧ್ಯಯನ ಮಾಡಲಿದ್ದೇವೆ. ಈಗ ಮೊದಲನೇ ಅಧ್ಯಾಯದಲ್ಲಿರುವ ಕೌತುಕಮಯವಾದ ಸೃಷ್ಟಿಯ ಕುರಿತು ನೋಡೋಣ. ಕೆಲವರು ಸ್ವಲ್ಪ ಮಟ್ಟಿಗೆ ವಿಜ್ಞಾನವನ್ನು ಓದುತ್ತಿದ್ದಂತೆಯೇ ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ದೇವರು ಮತ್ತು ವಿಜ್ಞಾನ ಒಂದಕ್ಕೊಂದು ಹೊಂದಿಕೆಯಾಗುವುದಿಲ್ಲ ಎಂಬ ಅಭಿಪ್ರಾಯವನ್ನು ಪಡುತ್ತಾರೆ. ಆದರೆ ನಮ್ಮ ಪ್ರಸ್ತುತ ಲೋಕಕ್ಕೆ ತಿಳಿದಿರುವ ಒಂದಿಬ್ಬರು ಖ್ಯಾತ ವಿಜ್ಞಾನಿಗಳು ಏನು ಹೇಳುತ್ತಾರೆ ಬನ್ನಿ ನೋಡೋಣ. ನಾನು ವಿಜ್ಞಾನವನ್ನು ಎಷ್ಟು ಹೆಚ್ಚು ಅಧ್ಯಯನ ಮಾಡುತ್ತೇನೋ ಅಷ್ಟು ಹೆಚ್ಚಾಗಿ ದೇವರನ್ನು ನಂಬುತ್ತೇನೆ. ಇದು ಅತ್ಯಂತ ಹೆಚ್ಚು IQ ಜ್ಞಾನವುಳ್ಳವನು ಎಂಬ ಖ್ಯಾತಿಯಿರುವ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವನ ಅಭಿಪ್ರಾಯ. ನಾನು ಪ್ರಕೃತಿಯನ್ನು ಕುರಿತು ಎಷ್ಟು ಹೆಚ್ಚು ಅಧ್ಯಯನ ಮಾಡುತ್ತೇನೋ ಅಷ್ಟು ಹೆಚ್ಚಾಗಿ ಕರ್ತನ ಕೈಕೆಲಸವನ್ನು ನೋಡಿ ನಾನು ವಿಸ್ಮಯಗೊಳ್ಳುತ್ತೇನೆ. ವಿಜ್ಞಾನವು ಮನುಷ್ಯರನ್ನು ದೇವರ ಸಮೀಪಕ್ಕೆ ನಡೆಸುತ್ತದೆ ಎಂಬುದು ವಿಜ್ಞಾನಿ ಲೂಯಿ ಪಾಶ್ಚರ್ ಅವರ ಮಾತು. ಹೌದು, ವಿಜ್ಞಾನ ಎಂದರೆ ವಿಶೇಷವಾದ ಜ್ಞಾನವು. ಇದು ಖಂಡಿತವಾಗಿಯೂ ಮನುಷ್ಯರನ್ನು ಸರ್ವಜ್ಞಾನಿಯಾದ ದೇವರ ಕಡೆಗೆ ನಡೆಸುತ್ತದೆ. ಸರ್ವಶಕ್ತನಾದ ದೇವರು ಉಂಟು ಮಾಡಿರುವ ಈ ಸೃಷ್ಟಿಯ ಕುರಿತು ಆತನು ತನ್ನ ವಾಕ್ಯದಲ್ಲಿ ಏನು ಹೇಳಿದ್ದಾನೆ ಬನ್ನಿರಿ. ಅದ್ಭುತ ಸ್ವರೂಪನು ಸೃಷ್ಟಿಸಿರುವ ಅದ್ಭುತವಾದ ಸೃಷ್ಟಿಯ ಕುರಿತು ಈಗ ಆಳವಾಗಿ ತಿಳಿದುಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕದ ಪೀಠಿಕಾ ಭಾಗವನ್ನು ಹಾಗೂ ಅದರ ಹೊರರೇಖೆಯನ್ನು ಧ್ಯಾನಿಸಿದೆವು. ಇಂದು ನಾವು ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯ ಮೊದಲನೇ ವಚನವನ್ನು ಧ್ಯಾನಿಸೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯ ಮೊದಲನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಚನವು ಇಲ್ಲಿಯವರೆಗೂ ಮಾಡಲ್ಪಟ್ಟ ಹೇಳಿಕೆಗಳಲ್ಲಿ ಅತಿ ಅಗಾಧವಾದ ಹೇಳಿಕೆ ಆಗಿರುತ್ತದೆ. ಹೀಗಿರುವಾಗಲೂ ನಾವು ಜೀವಿಸುತ್ತಿರುವ ಈ ಗಳಿಗೆಯಲ್ಲಿ ಈ ಹೇಳಿಕೆಯು ನಿಶ್ಚಿತವಾಗಿಯೂ ಸವಾಲನ್ನು ಎದುರಿಸುತ್ತಿರುವ ಹೇಳಿಕೆಯಾಗಿದೆ. ಮುಂದೆ ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡಲಿರುವ ಮನುಷ್ಯ ಮತ್ತು ಪ್ರಾಣಿಗಳ ಸೃಷ್ಟಿಯನ್ನು ಹೊರತುಪಡಿಸಿ ಈ ವಚನವಷ್ಟೇ ನಿಜವಾದ ಸೃಷ್ಟಿಯ ಬಗ್ಗೆ ಎಲ್ಲವನ್ನೂ ಹೊಂದಿರುತ್ತದೆ ಎಂದು ನಾನು ಆಲೋಚಿಸುತ್ತೇನೆ. ದೇವರು ನಿಸ್ಸಂಶಯವಾಗಿ ನಮಗೆ ಒಂದು ಸಂಕ್ಷಿಪ್ತ ಪ್ರತಿ ಕೊಟ್ಟಿರುವುದನ್ನು ಗಮನಿಸುವುದು, ಆತನು ನಿರ್ದಿಷ್ಟವಾದ ಈ ಭಾಗವನ್ನು ನಮಗೆ ಕೊಟ್ಟಾಗ ಆತನ ಮನಸ್ಸಿನಲ್ಲಿ ಏನಿತ್ತು ಎಂಬ ಪ್ರಶ್ನೆಯು ಉದ್ಭವಿಸುತ್ತದೆ. ಇಲ್ಲಿ ಗ್ರಂಥಕರ್ತನ ಉದ್ದೇಶವೇನಿತ್ತು? ನಮಗೆ ಭೂವಿಜ್ಞಾನವನ್ನು ಕಲಿಸುವುದು ಅವನ ಉದ್ದೇಶವಾಗಿತ್ತೋ? ನೋಡಿರಿ, ಈ ನಿರ್ದಿಷ್ಟವಾದ ಹಂತದಲ್ಲಿ ಶ್ರೇಷ್ಠ ಮೊತ್ತದ ವಾದ, ವಿವಾದ ಮತ್ತು ಭಿನ್ನಾಭಿಪ್ರಾಯಗಳು ಇರುತ್ತವೆ. ಒಂದು ಗುಂಪು ದೈವಿಕ ಮತ್ತು ತಾತ್ವಿಕ ವಿಕಸನವು ಸುವಾರ್ತೆಯ ಸತ್ಯ ಎಂಬುದಾಗಿ ಊಹಿಸುವ ಸೊಕ್ಕಿನ ವಿಜ್ಞಾನಿಗಳನ್ನು ಒಳಗೊಂಡಿರುತ್ತದೆ. ಅವರು ಊಹಿಸಲ್ಪಟ್ಟ ಸಿದ್ಧಾಂತವು ವಿಜ್ಞಾನದ ಖಚಿತವಾದ ಕಂಡುಹಿಡಿಯುವಿಕೆ ಎಂಬುದಾಗಿರುತ್ತದೆ. ಅದನ್ನು ನಾವು ಇನ್ನು ಸ್ವಲ್ಪ ಸಮಯದಲ್ಲಿ ನೋಡಲಿದ್ದೇವೆ. ಇನ್ನು ಮತ್ತೊಂದು ಗುಂಪು ದೇವರು ಅದನ್ನು ಹೇಗೆ ಮಾಡಿದನು ಎಂಬುದನ್ನು ತಾವು ಕಂಡುಹಿಡಿದಿರುವುದಾಗಿ ತಮ್ಮ ಅತೀ ಮಹತ್ವದ ಜ್ಞಾನವನ್ನು ಕುರಿತು ಸೊಕ್ಕಿನಿಂದ ಹೇಳಿಕೊಳ್ಳುವ ಯವನಸ್ಥ ಮತ್ತು ಹೆಮ್ಮೆಯ ದೈವಶಾಸ್ತ್ರಜ್ಞರನ್ನು ಒಳಗೊಂಡಿರುತ್ತದೆ. ಇವರು ಸತ್ಯವೇದವನ್ನು ಮತ್ತು ವಿಜ್ಞಾನವನ್ನು ರಾಜಿ ಮಾಡುವ ಕೆಲವು ಜಾಣತನದ ಸಿದ್ಧಾಂತವನ್ನು ಕುರಿತು ಬಹು ಕಲಿತವರಂತೆ ಬರೆಯುತ್ತಾರೆ ಮತ್ತು ಮಾತಾಡುತ್ತಾರೆ.
ಅಷ್ಟೇ ಅಲ್ಲದೆ ಅವರು ಗತಕಾಲದ ಸತ್ಯವೇದ ಶ್ರೇಷ್ಠ ಮೇಧಾವಿಗಳನ್ನು ತಮಗೆ ಹೋಲಿಸಿದಾಗ ಆ ಮೇಧಾವಿಗಳು ಯಾವ ಲೆಕ್ಕಕ್ಕೂ ಬಾರದವರು ಎಂಬಂತೆ ನಿರ್ಲಕ್ಷ್ಯದಿಂದ ನೋಡುತ್ತಾರೆ. ಪ್ರಿಯರೇ, ಈ ಎರಡೂ ಗುಂಪಿನವರು ಒಂದು ವೇಳೆ ದೇವರು ಅಂತಿಮವಾಗಿ ಯೋಬನಿಗೆ ಪ್ರತ್ಯಕ್ಷನಾದಾಗ ಹೇಳಿದಂಥ ಹೇಳಿಕೆಯನ್ನು ಪರಿಗಣಿಸಿದರೆ ಒಳ್ಳೆಯದಿತ್ತು. ದೇವರು ಯೋಬನಿಗೆ, ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು ಎಂಬ ಪ್ರಶ್ನೆಯನ್ನು ಕೇಳಿದನು. ಅದನ್ನು ನಾವು ಯೋಬನ ಪುಸ್ತಕ 38ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಲೋಕವು ಹೇಗೆ ಆರಂಭಗೊಂಡಿತು ಎಂಬುದರ ಕುರಿತಾಗಿ ಅನೇಕ ಸಿದ್ಧಾಂತಗಳು ಇರುತ್ತವೆ. ಆದರೆ ಅವೆಲ್ಲವುಗಳನ್ನು 2 ಮಡಿಕೆಯ ವರ್ಗೀಕರಣದಲ್ಲಿ ಸೇರಿಸಬಹುದು. ಆ 2 ವರ್ಗಗಳು ಯಾವುವೆಂದರೆ, ಮೊದಲನೆಯದು ಸೃಷ್ಟಿ, ಎರಡನೆಯದು ಊಹಾಪೋಹ ಎಂಬುದಾಗಿ. ಎಲ್ಲ ಸಿದ್ಧಾಂತಗಳು ಈ 2ರಲ್ಲಿ ಯಾವುದಾದರೊಂದು ವರ್ಗದಲ್ಲಿ ಬೀಳುತ್ತವೆ. ನೋಡಿರಿ, ವಿಕಸನದ ಸಿದ್ಧಾಂತವು ನಮ್ಮ ಇಂದಿನ ದಿನದ ವಿವಿಧ ಸಿದ್ಧಾಂತಗಳನ್ನು ಒಳಗೊಂಡಿರುತ್ತದೆ ಮತ್ತು ಗತಕಾಲದ ಹಾಗೂ ಪ್ರಸ್ತುತ ಕಾಲದ ಕೆಲವು ಹೆಸರುವಾಸಿ ವಿಜ್ಞಾನಿಗಳು ವಿಕಸನವನ್ನು ತಳ್ಳಿಹಾಕಿರುತ್ತಾರೆ. ಆದಿಕಾಂಡ 1ನೆಯ ಅಧ್ಯಾಯದಲ್ಲಿ ನಮಗೆ ಸೃಷ್ಟಿಯ ವಿಚಾರವು ಕೊಡಲ್ಪಟ್ಟಿರುವುದು ಮತ್ತು ಇದನ್ನು ನಾವು ನಂಬಿಕೆಯಿಂದಲೇ ಸ್ವೀಕರಿಸಿಕೊಳ್ಳಬೇಕು. ಅದನ್ನು ಆ ರೀತಿಯಲ್ಲಿ ದೇವರು ಮಾಡಿರುವುದು ಬಹು ಆಸಕ್ತಿಕರವಾಗಿದೆ. ಅದನ್ನು ಸ್ವೀಕರಿಸಲು ಲೋಕದಲ್ಲಿ ಇರುವ ಏಕೈಕ ಮಾರ್ಗವು ನಂಬಿಕೆಯಾಗಿದೆ. ಹೀಗಿರುವುದರಿಂದ ಏನೂ ಇಲ್ಲದ್ದರಿಂದ ಯಾವುದೋ ಒಂದು ಬಂದಿರುತ್ತದೆ ಎಂಬ ಆ ಸಮಸ್ಯೆಯು ಇನ್ನೂ ಉಳಿದುಕೊಂಡಿದೆ. ಆ ಉತ್ತರಕ್ಕೆ ಬಂದು ಮುಟ್ಟಲು ಇರುವ ಏಕೈಕ ಮಾರ್ಗವು ನಂಬಿಕೆ. ಪ್ರಿಯರೇ, ಈಗ ನಾವು ಮೂಲ ಅಥವಾ ಹುಟ್ಟು ಇದರ ಕೆಲವು ಸಿದ್ಧಾಂತಗಳನ್ನು ನೋಡಿಕೊಳ್ಳೋಣ. ಕೆಲವರು ವೈಜ್ಞಾನಿಕ ಉತ್ತರವನ್ನು ಸ್ವೀಕರಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಯಾವುದು ವೈಜ್ಞಾನಿಕ ಉತ್ತರವಾಗಿರುತ್ತದೆ? ಯಾವ ವಿಜ್ಞಾನದ ಕುರಿತು ನಾವು ಮಾತನಾಡುತ್ತೇವೆ? ಪ್ರಿಯರೇ, ಮೋಶೆಯು ಆದಿಕಾಂಡ ಪುಸ್ತಕವನ್ನು ಬರೆಯಲು ದೇವರು ಉಪಯೋಗಿಸಿರುವ ಮಾನವ ಕಾರ್ಯಕರ್ತನಾಗಿರುತ್ತಾನೆ. ಪವಿತ್ರ ಗ್ರಂಥದ ಉದ್ದೇಶವನ್ನು ಅಪೊಸ್ತಲನಾದ ಪೌಲನು ನಮಗೆ ಹೀಗೆ ತಿಳಿಸುತ್ತಾನೆ. ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16 ಹಾಗೂ 17ನೇ ವಚನ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎಂಬುದಾಗಿ. ಹೌದು ಪ್ರಿಯರೇ, ಪವಿತ್ರ ಗ್ರಂಥದ ಉದ್ದೇಶವು ನೀತಿ ಶಿಕ್ಷಣಕ್ಕಾಗಿ ಇರುತ್ತದೆ. ಅದು ದೇವರಿಗೆ ಮನುಷ್ಯನ ಸಂಬಂಧವನ್ನು, ಮನುಷ್ಯನಿಗಾಗಿ ದೇವರ ಅಗತ್ಯತೆಗಳನ್ನು ಮತ್ತು ರಕ್ಷಿಸಲ್ಪಡುವುದಕ್ಕಾಗಿ ಮಾನವನು ಏನು ಮಾಡಬೇಕು ಎಂಬುದನ್ನು ತೋರಿಸುವುದಕ್ಕೆ ಬರೆಯಲ್ಪಟ್ಟಿತು. ಆದ್ದರಿಂದ ನಾನು ರಕ್ಷಿಸಲ್ಪಡುವುದಕ್ಕೆ ಏನು ಮಾಡಬೇಕು ಎಂಬುದನ್ನು ಆದಿಕಾಂಡ ಪುಸ್ತಕದ ಮೊದಲ ಭಾಗದ ಮೇಲೆ ನಾವು ಬರೆದಿಟ್ಟುಕೊಳ್ಳಬೇಕು. ನೋಡಿರಿ, ಸತ್ಯವೇದವು ಬರೀ ವಿದ್ಯಾವಂತ ಪಂಡಿತರಿಗಾಗಿ ಅಷ್ಟೇ ಅಲ್ಲ, ಆದರೆ ಎಲ್ಲಾ ಕಾಲದ, ಎಲ್ಲಾ ಸ್ಥಳದ ಸಾಮಾನ್ಯ ಜನರಿಗಾಗಿಯೂ ಬರೆಯಲ್ಪಟ್ಟಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದುದರಿಂದ ಪ್ರಿಯರೇ, ಅನೇಕ ಜನರು ಜಗತ್ತಿನ ಮೂಲಕ್ಕೆ ಸಂಬಂಧಿಸಿದಂತೆ ಹಲವಾರು ಪರಿಹಾರಗಳನ್ನು ಪ್ರಸ್ತಾಪಿಸುತ್ತಾರೆ. ಅದರಲ್ಲಿ ಒಂದು ಭ್ರಮೆ ಎಂಬುದಾಗಿರುತ್ತದೆ. ಇದು ನೈಜತೆಗೆ ವಿರುದ್ಧವಾಗಿದ್ದರೂ ಅನೇಕ ಜನರು ಈ ಸಿದ್ಧಾಂತವನ್ನು ಹಿಡಿದುಕೊಂಡಿದ್ದಾರೆ. ಏನೂ ಇಲ್ಲದೆ ಇರುವಂಥದ್ದರಿಂದ ಅದು ಸ್ವಾಭಾವಿಕವಾಗಿ ಎದ್ದು ಕಂಡಿತು ಎಂಬುದಾಗಿ ನಂಬುವವರೂ ಸಹ ಇದ್ದಾರೆ. ಅದನ್ನೇ ಸತ್ಯವೇದವು ಹೇಳುತ್ತದೆ. ಆದರೆ ಅದನ್ನು ದಾಟಿಕೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ ದೇವರು ಅದನ್ನು ಅಸ್ತಿತ್ವದಲ್ಲಿ ಕರೆದನು, ಆತನು ಅದನ್ನು ಉಂಟು ಮಾಡಿದನು ಎಂಬುದಾಗಿ ಹೇಳುತ್ತದೆ. ಮತ್ತೊಂದು ನೋಟ ಯಾವುದೆಂದರೆ, ಅದಕ್ಕೆ ಮೂಲ ಇರಲಿಲ್ಲ, ಆದರೆ ನಿತ್ಯತ್ವಕ್ಕೂ ಅಸ್ತಿತ್ವದಲ್ಲಿತ್ತು ಎಂಬುದಾಗಿ, ಮತ್ತು ವಿಶ್ವವು ಸೃಷ್ಟಿಸಲ್ಪಟ್ಟಿತ್ತು ಎಂಬುದು 4ನೆಯ ನೋಟವಾಗಿರುತ್ತದೆ. ಹಾಗೂ ಇದು ವಿಶ್ವದ ಮೂಲವನ್ನು ವಿವರಿಸಲು ಪ್ರಯತ್ನಿಸುವ ಮಾನವನು ಹಿಡಿದುಕೊಂಡಿರುವ ವಿವಿಧ ಸಿದ್ಧಾಂತಗಳಲ್ಲಿ ವಿಭಾಗಿಸಲ್ಪಡುತ್ತದೆ. ವಿಕಸನವು ಊಹಾಪೋಹವಾಗಿರುತ್ತದೆ. ಆದರೆ ಅನೇಕರು ಅದನ್ನು ಸ್ವೀಕರಿಸಿಕೊಂಡಿರುವುದು ಬಹು ದುಃಖಕರವಾದಂಥ ಸಂಗತಿಯಾಗಿರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಇದನ್ನೆಲ್ಲ ನೋಡುವಾಗ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದನ್ನು ಓದುವುದು ನನಗೆ ಬಹಳ ಅರ್ಥಪೂರ್ಣವಾಗಿ ಕಂಡುಬರುತ್ತದೆ. ಈ ವಿಶ್ವವನ್ನು ಯಾರು ಸೃಷ್ಟಿಸಿದರು? ಹೌದು, ದೇವರು ಅದನ್ನು ಸೃಷ್ಟಿಸಿದನು.
ಆತನು ಅದನ್ನು ಏನೂ ಇಲ್ಲದೆ ಇರುವಂಥದ್ದರಿಂದ ಸೃಷ್ಟಿಸಿದನು. ಹಾಗಾದರೆ ಆತನು ಯಾವಾಗ ಸೃಷ್ಟಿಸಿದನು? ಅದು ನಮ್ಮಲ್ಲಿ ಯಾರಿಗೂ ತಿಳಿದಿರುವುದಿಲ್ಲ. ನೋಡಿರಿ, ದೇವರ ಹಿಂದೆ ನಿತ್ಯತ್ವವೇ ಇರುತ್ತದೆ ಎಂಬುದನ್ನು ಯಾವಾಗಲೂ ನಾವು ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೋಡಿರಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬ ಮಹಿಮೆಯಿಂದ ಕೂಡಿದ ಈ ವಾಕ್ಯವನ್ನು ನಾವು ನಂಬಲು ಮತ್ತು ಅಂಗೀಕರಿಸಲು ಈ ಕವಿತೆಯ ಸಾರಾಂಶವು ನಮ್ಮನ್ನು ಒತ್ತಾಯಿಸುತ್ತದೆ. ಕೀರ್ತನೆಗಾರನು ಕೀರ್ತನೆಗಳ ಪುಸ್ತಕ 8ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಿದಂತೆ, ಆತನ ಕೈಕೆಲಸವಾಗಿರುವ ಆಕಾಶ ಮಂಡಲದ ವೈಭವವನ್ನು, ಆತನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸೋಣ. ಕೀರ್ತನೆಗಳ ಪುಸ್ತಕ 19ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ ಎಂಬುದಾಗಿ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ಗ್ರಂಥಕರ್ತನು, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ಎಂಬುದಾಗಿ ಬರೆದಿದ್ದಾನೆ. ಹೌದು ಪ್ರಿಯರೇ, ನಾವು ಸೃಷ್ಟಿಯನ್ನು ನಂಬಿಕೆಯಿಂದಲೇ ಸ್ವೀಕರಿಸಬೇಕು. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಸೃಷ್ಟಿಯ ಕುರಿತು ಇರುವ ದಾಖಲೆಗಳನ್ನು ಬೇರೆ ಸೃಷ್ಟಿಯ ದಾಖಲೆಗಳೊಂದಿಗೆ ಹೋಲಿಸಿದಾಗ ಅಲ್ಲಿ ಕಂಡುಬರುವ ವ್ಯತ್ಯಾಸಗಳು ಎದ್ದು ಕಾಣುವಂಥವುಗಳಾಗಿರುತ್ತವೆ. ಉದಾಹರಣೆಗಾಗಿ, ಬಾಬೆಲ್ ದೇಶದ ಸೃಷ್ಟಿಯ ದಾಖಲೆಯನ್ನು ಗಮನಿಸಿ ನೋಡಿದರೆ ಅದು ಗಲಿಬಿಲಿಯಿಂದ ಪ್ರಾರಂಭವಾಗುತ್ತದೆ. ಆದರೆ ಸತ್ಯವೇದದ ಸೃಷ್ಟಿಕಥೆಯಾದರೂ ಸುವ್ಯವಸ್ಥಿತವಾಗಿರುತ್ತದೆ. ಬಾಬೆಲ್ ದಾಖಲೆಗಳ ಪ್ರಕಾರ ಆಕಾಶಕಾಯಗಳು ದೇವತೆಗಳಾಗಿದ್ದಾರೆ. ಸತ್ಯವೇದದ ಪ್ರಕಾರ ಅವು ಕೇವಲ ವಸ್ತುಗಳಾಗಿವೆ. ಬಾಬೆಲ್ ದಾಖಲೆಗಳಲ್ಲಿ ಬಹುದೇವತಾ ಆರಾಧನೆ ಇರುತ್ತದೆ. ಆದರೆ ಪ್ರಿಯರೇ, ಸತ್ಯವೇದದಲ್ಲಿ ಒಬ್ಬನೇ ದೇವರ ಆರಾಧನೆ ಇರುತ್ತದೆ. ಜಗತ್ತು ಕುಶಲಕರ್ಮಿ ಅಥವಾ ಕಸುಬುದಾರನ ಕೆಲಸದಿಂದ ಉಂಟಾಯಿತು ಎಂದು ಬಾಬೆಲಿನವರು ಹೇಳುತ್ತಾರೆ. ಆದರೆ ಸತ್ಯವೇದವು ದೇವರು ತನ್ನ ಬರೀ ಮಾತಿನಿಂದ ಜಗತ್ತನ್ನು ಉಂಟು ಮಾಡಿದನು ಎಂದು ಹೇಳುತ್ತದೆ. ಬಾಬೇಲಿನ ದಾಖಲೆಯು ತಿಳಿದಿರುವ ವಿಜ್ಞಾನವನ್ನು ಹೊಂದಿರುವಾಗಲೂ ಸಾಮರಸ್ಯದಿಂದ ಹೊರಗಡೆ ಇರುತ್ತದೆ. ಆದರೆ ಸತ್ಯವೇದವು ನಿಜವಾದ ವಿಜ್ಞಾನದೊಂದಿಗೆ ಸಮ್ಮತಿಯಲ್ಲಿರುತ್ತದೆ. ನೋಡಿರಿ, ವಿಕಸನವು ದೇವರನ್ನು, ಪ್ರಕಟಣೆಯನ್ನು ತಿರಸ್ಕರಿಸುವುದರಿಂದಾಗಿ ನಾನೂ ಸಹ ವಿಕಸನವನ್ನು ತಿರಸ್ಕರಿಸುತ್ತೇನೆ. ಅದು ಮನುಷ್ಯನ ಬೀಳುವಿಕೆಯನ್ನು, ಪಾಪದ ವಾಸ್ತವಿಕತೆಯನ್ನು ತಿರಸ್ಕರಿಸುತ್ತದೆ ಮತ್ತು ಯೇಸು ಕ್ರಿಸ್ತನ ಕನ್ಯೆಯ ಜನನವನ್ನು ವಿರೋಧಿಸುತ್ತದೆ. ಈ ಕಾರಣಗಳಿಂದಾಗಿ ನಾವು ವಿಕಸನವನ್ನು ತಿರಸ್ಕರಿಸುತ್ತೇವೆ ಹಾಗೂ ಜಗತ್ತಿನ ಸೃಷ್ಟಿಗೆ ಅದು ಉತ್ತರವಲ್ಲವೆಂದು ಒತ್ತಿ ಹೇಳುತ್ತೇವೆ. ಹೀಗೆ ಹೇಳುತ್ತಾ ಹೋದರೆ ಈ ವಿಕಸನದ ಬಗ್ಗೆ ಇನ್ನೂ ಹೆಚ್ಚು ಇರುತ್ತದೆ. ಅಂದರೆ ಯಾರು ಸೃಷ್ಟಿಸಿದರು ಮತ್ತು ಯಾವಾಗ ಸೃಷ್ಟಿಸಿದರು ಎಂಬ ಈ 2 ಪ್ರಶ್ನೆಗಳೊಂದಿಗೆ 3ನೆಯ ಪ್ರಶ್ನೆಯೂ ಇರುತ್ತದೆ. ಅದು ಯಾವುದೆಂದರೆ, ಯಾಕೆ ಸೃಷ್ಟಿಸಿದರು ಎಂಬುದಾಗಿ. ಇದು ನಿಜವಾಗಿಯೂ ಬಹು ಮುಖ್ಯವಾದಂಥ ಪ್ರಶ್ನೆಯಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಈ ಲೋಕವನ್ನು ತನ್ನ ಸಂತೋಷಕ್ಕಾಗಿ ಸೃಷ್ಟಿಸಿದನು ಎಂದು ಸತ್ಯವೇದವು ಹೇಳುತ್ತದೆ. ಅದನ್ನು ಸೃಷ್ಟಿಸುವುದು ಸೂಕ್ತವೆಂದು ಆತನು ಕಂಡನು ಮತ್ತು ಅದರಲ್ಲಿ ಆತನು ಆನಂದಿಸಿದನು. ಸತ್ಯವೇದದ ಕೊನೆಯ ಪುಸ್ತಕವಾಗಿರುವ ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ ಎಂಬುದಾಗಿ. ನೋಡಿರಿ, ಆತನು ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ನಮ್ಮಿಂದ ಯಾವ ವಿಚಾರಗಳನ್ನೂ ತೆಗೆದುಕೊಳ್ಳಲಿಲ್ಲ ಮತ್ತು ಅವುಗಳ ಅವಶ್ಯಕತೆಯೂ ಆತನಿಗಿರಲಿಲ್ಲ. ಇನ್ನು ಈ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ಇರುವ 2ನೆಯ ಕಾರಣವೇನೆಂದರೆ ತನ್ನ ಸ್ವಂತ ಮಹಿಮೆಗಾಗಿ ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮೂಲತಃ ಸೃಷ್ಟಿಯು ಅದ್ಭುತ ಸೃಷ್ಟಿಕರ್ತನ ಸ್ತೋತ್ರವನ್ನು ಹಾಡಿತು. ಯೋಬನ ಪುಸ್ತಕ 38ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ
ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಎಂಬುದಾಗಿ. ಹಾಗೆಯೇ ಏಷಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಈ ಜಗತ್ತನ್ನು ತನ್ನ ಸ್ವಂತ ಮಹಿಮೆಗಾಗಿ ಸೃಷ್ಟಿ ಮಾಡಿದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಈ ವಿಶ್ವದಲ್ಲಿ ಮಾನವನನ್ನು ತನ್ನ ಅನ್ಯೋನ್ಯತೆಗಾಗಿ ಸೃಷ್ಟಿಸಿದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ನೋಡಿರಿ, ಆತನು ಮಾನವ ಕುಲದೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಲು ಬಯಸಿದ್ದರಿಂದ ಮಾನವನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು. ನೋಡಿರಿ, ಇಂದು ನಮ್ಮ ಸುತ್ತಲೂ ಇರುವ ಅಪನಂಬಿಕೆ, ದೇವದೂಷಣೆ ಮತ್ತು ದೇವರ ವಿರುದ್ಧ ಹಗೆತನಗಳ ನಡುವೆ ಮಾನವ ಜೀವಿಯಾದ ನಾವು ಮಾಡಬಹುದಾದಂಥ ಶ್ರೇಷ್ಠವಾದ ಸಂಗತಿ ಯಾವುದೆಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ಬಹಿರಂಗವಾಗಿ ಆಯ್ಕೆ ಮಾಡಿಕೊಳ್ಳುವುದಾಗಿದೆ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರಲ್ಲಿ ನಂಬಿಕೆಯನ್ನಿಟ್ಟು ಆತನ ಮಗನಾದ ಯೇಸುಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವುದು ನನಗೂ ಮತ್ತು ನಿಮಗೂ ಇರುವ ದಿವ್ಯ ಅವಕಾಶವಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ಈಗ ನಾವು ಪುನಃ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನಕ್ಕೆ ಹೋಗೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. ಇದು ವೈಭವಯುಕ್ತ ಅಮೋಘವಾದ ವಚನವಾಗಿರುತ್ತದೆ. ಹೌದು, ದೇವರೇ ಸೃಷ್ಟಿಕರ್ತನಾಗಿದ್ದಾನೆಂದು ನಾವು ನಂಬಬೇಕು. ದೇವರ ಬಳಿಗೆ ಬರುವವನು ಆತನಿದ್ದಾನೆ ಎಂದು ನಂಬಬೇಕು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ನೋಡಿರಿ, ಆದಿಯಲ್ಲಿ ಎಂಬುದಾಗಿ ನಾವು ಹೇಳುವಾಗ ಅದಕ್ಕೆ ಖಂಡಿತವಾದ ಅಥವಾ ನಿರ್ದಿಷ್ಟವಾದ ಒಂದು ದಿನಾಂಕವನ್ನು ಕೊಡಲು ನಮ್ಮಿಂದಾಗುವುದಿಲ್ಲ. ಅದು ನಿಷ್ಕೃಷ್ಟವಾಗಿ ಇರಬೇಕಾದರೆ ಎಷ್ಟು ಬಿಲಿಯನ್ ವರ್ಷಗಳು ಎಂಬುದಾಗಿ ನಿಶ್ಚಯವಾಗಿಯೂ ನಮಗೆ ತಿಳಿದಿರುವುದಿಲ್ಲ. ನಂತರ ನಾವು ಈ ವಾಕ್ಯ ಭಾಗದಲ್ಲಿ ಆಕಾಶವನ್ನು ಭೂಮಿಯನ್ನು ಎಂಬುದಾಗಿ ಗಮನಿಸುತ್ತೇವೆ. ಯಾಕೆ ಭೂಮಿಯು ಸೃಷ್ಟಿಸಿರುವ ಇತರ ಸಂಗತಿಗಳಿಂದ ಬೇರ್ಪಟ್ಟಿರುತ್ತದೆ? ನೋಡಿರಿ, ಭೂಮಿಯು ಮಾನವ ಕುಲಕ್ಕೆ ವಾಸಸ್ಥಳವಾಗಿದೆ. ಅಲ್ಲಿಯೇ ಮಾನವನನ್ನು ಇರಿಸಬೇಕಾಗಿದೆ. ನಾವು ಈ ಮಾನವನಲ್ಲಿ ಬಹು ಆಸಕ್ತರಾಗಿದ್ದೇವೆ. ಯಾಕೆಂದರೆ ನಾವು ಮಾನವನೆಂಬ ಆ ಸೃಷ್ಟಿ ಜೀವಿಗೆ ಸಂಬಂಧಿಸಿದವರಾಗಿದ್ದೇವೆ. ಹೌದು ಪ್ರಿಯರೇ, ನಾವೆಲ್ಲರೂ ಕೇವಲ ಜೀವಿಗಳಾಗಿದ್ದೇವೆ ಎಂಬುದನ್ನು ನಾವು ಮೊದಲು ಗ್ರಹಿಸಿಕೊಳ್ಳಬೇಕು. ನಾವು ದೇವರ ಸೃಷ್ಟಿ ಜೀವಿಗಳಾಗಿದ್ದೇವೆ ಮತ್ತು ಆತನ ಋಣದಲ್ಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದೆ ನಾವು ದೇವರು ಉಂಟು ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಉಂಟು ಮಾಡಿದನು ಎಂಬುದು ಇಬ್ರಿಯ ಭಾಷೆಯ ಬಾರಾ ಎಂಬ ಪದದಿಂದ ಬಂದಿರುವಂಥದ್ದಾಗಿದೆ. ಇದರ ಅರ್ಥವು ಏನೂ ಇಲ್ಲದೇ ಇರುವಂಥದ್ದರಿಂದ ಸೃಷ್ಟಿಸಲ್ಪಟ್ಟದ್ದು ಎಂಬುದಾಗಿ. 1ನೇ ಅಧ್ಯಾಯದಲ್ಲಿ ಸೃಷ್ಟಿಯ 3 ಕ್ರಿಯೆಗಳು ದಾಖಲಿಸಲ್ಪಟ್ಟಿರುವುದರಿಂದ ಈ ಪದವನ್ನು ಬರೀ 3 ಸಾರಿ ಉಪಯೋಗಿಸಲಾಗಿರುತ್ತದೆ. ಮೊದಲನೆಯದಾಗಿ, ಏನೂ ಇಲ್ಲದಿರುವುದರಿಂದ ಏನೋ ಒಂದನ್ನು ಸೃಷ್ಟಿಸಿರುವುದು. ಎರಡನೆಯದಾಗಿ, ಜೀವದ ಸೃಷ್ಟಿ ಅಥವಾ ಉತ್ಪತ್ತಿ. ಹೀಗೆ ದೇವರು ಮಹಾಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಅದು ಎಲ್ಲಾ ರೀತಿಯ ಪ್ರಾಣಿ ಜೀವಿತವಾಗಿದೆ. ಇನ್ನು 3ನೇಯದಾಗಿ, ಮಾನವನ ಸೃಷ್ಟಿ ಅಥವಾ ಉತ್ಪತ್ತಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು ಎಂಬುದಾಗಿ. ಆಸ್ತಿಕ ವಿಕಸನವು ಇದಕ್ಕೆ ಉತ್ತರವಾಗಿರುವುದಿಲ್ಲ. ಅದು ಸೃಷ್ಟಿಯ ಕ್ರಮವನ್ನು ಮಾನವನ ಉತ್ಪತ್ತಿಯವರೆಗೂ ಅನುಸರಿಸುತ್ತದೆ. ಆದರೆ ಮಾನವನು, ಅಂದರೆ ಆದಾಮ ಮತ್ತು ಹವ್ವರು, ಯಾವುದೋ ವಿಕಸನದ ಉತ್ಪಾದನೆಗಳು ಎಂಬುದಾಗಿ ಹೇಳುತ್ತಾರೆ. ನೋಡಿರಿ, ಆಸ್ತಿಕ ವಿಕಸನದವರು ಆದಿಕಾಂಡದ ದಿನಗಳನ್ನು ಕಾಲಾವಧಿಗಳೆಂದು ಪರಿಗಣಿಸುತ್ತಾರೆ. ಅವು ಬಹುದೀರ್ಘವಾದ ಕಾಲಾವಧಿಗಳಾಗಿದ್ದವು ಎಂಬುದಾಗಿ ಹೇಳುತ್ತಾರೆ. ಆದರೆ ಸತ್ಯವೇದವು ಬಹುಸ್ಪಷ್ಟವಾಗಿ ಸಾಯಂಕಾಲವು ಪ್ರಾತಃಕಾಲವೂ ಆಗಿ 1 ದಿನವಾಯಿತು ಎಂಬುದಾಗಿ ತಿಳಿಸುತ್ತದೆ. ಅಂದರೆ ಅದು ದೀರ್ಘವಾದ ಕಾಲಾವಧಿಯಾಗಿರುವುದಿಲ್ಲ, ಆದರೆ 24 ಗಂಟೆಗಳ 1 ದಿನವಾಗಿರುತ್ತದೆ. ಪ್ರಿಯರೇ, ದೇವರು ಈ ಶ್ರೇಷ್ಠವಾದ ತತ್ವಗಳನ್ನು ಮೊದಲಿನ 2 ವಚನಗಳಲ್ಲಿ ಇಟ್ಟಿರುವುದನ್ನು ನೋಡುವಾಗ ಅದು ಎಷ್ಟು ಆಶ್ಚರ್ಯಕರವಾಗಿದೆಯಲ್ಲವೇ? ಆತನ ನಾಮಕ್ಕೆ ಸ್ತೋತ್ರವಾಗಲಿ.
ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಅದ್ಭುತ ಸ್ವರೂಪನು. ಆತನು ತನ್ನ ಬರೀ ಬಾಯಿ ಮಾತಿನಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದನು. ಸಮಸ್ತವನ್ನು ಸೃಷ್ಟಿಸಿದಾತನೂ ಆತನೇ, ಹಾಗೂ ಎಲ್ಲವೂ ಆತನ ಚಿತ್ತದಿಂದಲೇ ಆತನ ಮಹಿಮೆಗಾಗಿ ನಿರ್ಮಿತವಾದವು. ಇದನ್ನು ನಾವು ನಂಬಿಕೆಯಿಂದಲೇ ಸ್ವೀಕರಿಸಿಕೊಳ್ಳಬೇಕು. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾಗಿರುವ ತಂದೆಯಾದ ದೇವರಲ್ಲಿ ನಾವು ನಂಬಿಕೆಯನ್ನಿಟ್ಟು ಆತನ ಮಗನಾದ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಈ ಲೋಕದಲ್ಲಿ ಆತನ ಮಹಿಮೆಗೋಸ್ಕರ ಜೀವಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಈ ದಿನದ ಧ್ಯಾನದಲ್ಲಿ ದೇವರ ಕೃಪೆಯಿಂದ ಅನೇಕ ಸತ್ಯಗಳನ್ನು ತಿಳಿದುಕೊಂಡೆವು. ಓ ದೇವರೇ, ನಿನ್ನ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ನಾ ವರ್ಣಿಸುವೆನು ಎಂಬುದು ರಾಬರ್ಟ್ ಜೆ ಮಾರ್ಗನ್ ಎಂಬ ದೇವರ ಸೇವಕರ ಅಂತರಾಳದ ನುಡಿ. ಹೌದು, ದೇವರು ಉಂಟು ಮಾಡಿರುವುದೆಲ್ಲವೂ ಅತ್ಯಾಶ್ಚರ್ಯಕರವಾಗಿದೆ. ಈ ದಿನ ನಾವು ಭೂಮಿ ಆಕಾಶಗಳ ಕುರಿತು ಅಧ್ಯಯನ ಮಾಡಿದೆವು. ಉಂಟು ಮಾಡಿದನು ಎಂಬುದಕ್ಕೆ ಇಬ್ರಿಯ ಮೂಲಪದ ಬಾರಾ ಅಂದರೆ ಏನೂ ಇಲ್ಲದೆ ಇರುವಂಥದ್ದರಿಂದ ಸೃಷ್ಟಿ ಮಾಡಲ್ಪಟ್ಟದ್ದು ಎಂಬ ಆಳವಾದ ಸತ್ಯವನ್ನು ನೋಡಿಕೊಂಡೆವು. ದೇವರು ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆ ಎಂದು ದೇವರ ಸ್ನೇಹಿತ ಎಂದು ಹೆಸರುಗೊಂಡ ಅಬ್ರಹಾಮನು ನಂಬಿದನು ಎಂಬುದಾಗಿ ರೋಮಾಪುರ 4:17 ನಾವು ನೋಡುತ್ತೇವೆ. ಹಾಗೆಯೇ ನಾವು ನಮ್ಮ ಈ ದಿನದ ಅಧ್ಯಯನದಲ್ಲಿ ನೋಡಿದಂತೆ ಇಬ್ರಿಯ 11:3 ಬರೆಯಲ್ಪಟ್ಟಂತೆ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂಬುದನ್ನು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಭೂಮಿ ಆಕಾಶವನ್ನು ಬಾಯ ಮಾತಿನಿಂದ ಸೃಷ್ಟಿಸಿದ ನಮ್ಮ ದೇವರ ಸುಂದರವಾದ ಸೃಷ್ಟಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನಲ್ಲಿ ನಂಬಿಕೆ ಇಟ್ಟು ಜೀವಿಸುತ್ತಾ ಆತನಿಗೆ ಮೆಚ್ಚಿಕೆಯಾದ ಜೀವಿತವನ್ನು ಜೀವಿಸೋಣ. ಸರ್ವ ಸೃಷ್ಟಿಕರ್ತನಾದ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.